ದುಡಿದು ಕುಟುಂಬ ಸಾಕಬೇಕಾದ ಕೋಟಮಣೂರಿನ 27 ವರ್ಷದ ಯುವಕ ರೋಷನ್ 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ವಾರಕ್ಕೆ 2 ಬಾರಿ ಡಯಾಲಿಸಿಸ್ ಚಿಕಿತ್ಸೆಗೆ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಲಕ್ಷಾಂತರ ರೂಪಾಯಿ ಹಣಕ್ಕೆ ಹೆಣಗಾಡುವ ದಾರುಣ ಸ್ಥಿತಿಯ ಯುವಕನಿಗೆ ಇದೀಗ ಬೇಕು ಸಾರ್ವಜನಿಕರ ನೆರವಿನ ಹಸ್ತ. ಕೋಟ ಮಣೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ಕ್ರೈಸ್ತ ಕುಟುಂಬದ ಕಟ್ಟುಮಸ್ತು ದೇಹದ ರೋಷನ್ ಬೇರೆಯವರ ಜೊತೆಯಲ್ಲಿ ವೆಲ್ಡಿಂಗ್ ವೃತ್ತಿ ಮಾಡಿಕೊಂಡು ಸಂಸಾರವನ್ನು ಸಾಗಿಸುತ್ತಿದ್ದವರಿಗೆ 2 ವರ್ಷದ ಹಿಂದೆ ಕೋಟೇಶ್ವರ ಬಳಿ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಅಪಘಾತದಿಂದ ಕಾಲು ಮೂಳೆ ಮುರಿತಗೊಂಡು ಚಿಕಿತ್ಸೆ ಪಡೆಯುತ್ತಿರುವಂತೆ ವೈದ್ಯರು ಕಿಡ್ನಿ ವೈಫಲ್ಯಗೊಂಡುದು ತಿಳಿಸಿದಾಗ ಸಂಸಾರಕ್ಕೆ ದಿಕ್ಕೇ ತೋಚದಂತಾಗಿದೆ. ತಂದೆಯನ್ನು ಕಳೆದುಕೊಂಡ ರೋಷನ್ ಇದೀಗ ಕೆಲಸ ಮಾಡದ ಸ್ಥಿತಿಯಲ್ಲಿದ್ದು ವೈದ್ಯರು ಕಿಡ್ನಿ ವರ್ಗಾವಣೆ ಮಾಡಿದಲ್ಲಿ ಬದುಕು ಕಟ್ಟಿಕೊಳ್ಳುವ ಭರವಸೆ ನೀಡಿದ್ದಾರೆ. ಯಾಕಂದರೆ ಈ ಶರೀರದಲ್ಲಿರುವಂಥ ಎಲ್ಲ ಪಶ್ಮಲಗಳು ಮತ್ತು ನಾವು ಕುಡಿದಂಥ ನೀರನ್ನೆಲ್ಲ ಅದು ಮೂತ್ರ ಆಗಿ ಹೋಗ್ತಾ ಇಲ್ಲ, ಅದು ನಾವು ಮಿಷಿನ್ ಮುಖಾಂತರ ತೆಗಿಬೇಕು. ಈ 4 ಗಂಟೆ ಡಯಾಲಿಸಿಸ್ ಅಂದರೆ ನಾವು 2 ಸೂಜಿ ಹಾಕ್ತೀವಿ, ಅವನಿಗೆ 2 ಒಂದು ರಕ್ತ ಹೊರಗೆ ತರಲಿಕ್ಕೆ. ಈ ಸೂಜಿಗಳು ಆ್ಯಕ್ಚುಲಿ ತುಂಬ ದಪ್ಪ ಇದೆ, ತುಂಬ ನೋವಾಗುತ್ತೆ. ಈ ಸೂಜಿ ಹಾಕಬೇಕಾದ್ರೆ ಇದೊಂದು ಆಪ್ರೇಷನ್ ಮಾಡಿ ಅವರು ಒಂದು ನರದೊಂದು ಆಪ್ರೇಷನ್ ಮಾಡಿ ಫಿಸ್ಟುಲಾ ಅಂತ ಮಾಡಿದ್ದಾರೆ. ಅದಕ್ಕೆ ನಾವು ಈ 2 ಸೂಜಿಗಳನ್ನು ಹಾಕ್ತೀವಿ. ಇದು ಪ್ರತಿ ಸತಿ ಈ 2 ಸೂಜಿ ಹಾಕ್ತಾ ಇರಬೇಕು. ಇದೊಂದು ದೊಡ್ಡ ಅವರಿಗೊಂದು ತಲೆನೋವು, ಇದರಲ್ಲೊಂದು ನೋವು ತಿನ್ನೋದು ಪ್ರತಿ ಸತಿ ವಾರಕ್ಕೆ 2 ಸತಿ. ಇದು ಈ ಸೂಜಿ ಹಾಕಿ ನಾವು ಅವರ ರಕ್ತವನ್ನು ಮಿಷಿನಿಗೆ ಕಳಿಸ್ತೀವಿ. ಮಿಷಿನಿಗೆ ಕಳಿಸಿ ಮಿಷಿನ್ ಏನು ಮಾಡುತ್ತೆ, ಅದನ್ನು ಕ್ಲೀನ್ ಮಾಡುತ್ತೆ. ಕ್ಲೀನ್ ಮಾಡಿ ಇನ್ನೊಂದು ಸೂಜಿ ಮುಖಾಂತರ ಅವರಿಗೆ ಅದು ರಕ್ತವನ್ನು ಹಿಂದೆ ಕೊಡುತ್ತೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಅವರಿಗೆ ಕೆಲವೊಮ್ಮೆ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ, ಕೆಲವೊಮ್ಮೆ ಕೈಕಾಲುಗಳೆಲ್ಲ ನೋವು ಆಗುತ್ತೆ ಈ 4 ಗಂಟೆಗಳಲ್ಲಿ, ಕೆಲವೊಮ್ಮೆ ಅವರಿಗೆ ತಲೆನೋವು, ತಲೆ ಸುತ್ತು ಬರುತ್ತೆ, ಕೆಲವೊಮ್ಮೆ ಅವರಿಗೆ ವಾಮಿಟಿಂಗ್ ಬರುತ್ತೆ. ಹಾಗೆ ಬೇರೆ ಬೇರೆ ಥರದ ಸಮಸ್ಯೆಗಳು ಬರುವುದುಂಟು ಡಯಾಲಿಸಿಸಲ್ಲಿ. ಹಾಗೆ ಅವ್ರು ಡಯಾಲಿಸಿಸ್ ಇರಬೇಕಾದ್ರೆ ನಾವು ಅವರನ್ನು ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಈಗ ಇವತ್ತು ಅವನಿಗೆ ನಾವು 4.5 ಲೀಟ್ರ್ ನೀರು ತೆಗಿತಾ ಇದ್ದೀವಿ 4 ಗಂಟೆಯಲ್ಲಿ. ಯಾಕಂದರೆ ಅವ್ನು ಮೊನ್ನೆ ಹೋಗುವಾಗ ಅವನಿಗೆ ತೂಕ 45 ಇತ್ತು, ಇವತ್ತು ಬರುವಾಗ 50 ಆಗಿದೆ. 4-5 ಲೀಟ್ರ್ ಜಾಸ್ತಿ ಆಗಿದೆ. 4 ಲೀಟ್ರ್ ತನಕ ನಾವು ಇವತ್ತು ನೀರು ತೆಗೆಯುವ ಪ್ಲ್ಯಾನ್ ಮಾಡಿದ್ದೇವೆ. ಇದು 4 ಲೀಟ್ರ್ 4 ಗಂಟೆಗೆ ತೆಗೆಯುವಾಗ ಅವರಿಗೆ ಖಂಡಿತವಾಗಿ ಅವರಿಗೆ ನೋವು, ಮೈಕೈ ನೋವು ಎಲ್ಲ ಬರುತ್ತೆ. ಯಾಕಂದರೆ ನಾವು ನೋಡಿ ನಮ್ಮದು ಕಿಡ್ನಿ ಕಂಟಿನ್ಯೂಸ್ ವರ್ಕ್ ಆಗ್ತದೆ 24 ಗಂಟೆ. ಹಾಗೆಲ್ಲ ಇವ್ರು ಹಾಗೆಲ್ಲ, ಇವ್ರಿಗೀಗ 3 ದಿವಸ ಬಿಟ್ಟು ಬರೋದು. ಹಾಗಾಗಿ ಅವನಿಗೆ ಈಗ ಒಮ್ಮೆ ನಾವೆಲ್ಲ ನೀರು ತೆಗೆಯುವಾಗ ಅಥವಾ ಕಷ್ಟವನ್ನು ತೆಗೆಯುವಾಗ ಅವನ ಶರೀರದಲ್ಲಿ ಇದು ಏರುಪೇರುಗಳು ಆಗುವ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ನೋವು, ತಲೆನೋವು, ತಲೆ ತಿರುಗುವುದು, ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ಬೋದು, ಕೈಕಾಲು ನೋವು ಆಗ್ಬೋದು, ಹಾಗೆಲ್ಲ ಮತಿ ತಪ್ಪುವುದು, ಹೀಗೆಲ್ಲ ಸಮಸ್ಯೆಗಳು ಬರುತ್ತೆ. ಈ ಡಯಾಲಿಸಿಸ್ ಜೊತೆಗೆ ಅವರಿಗೆ ಕೆಲವೊಂದು ಮೆಡಿಸಿನ್ಗಳನ್ನು ತಗೊಳ್ಬೇಕಾಗುತ್ತೆ. ಡಯಾಲಿಸಿಸ್ ಎಲ್ಲ ನಾವು ಕಿಡ್ನಿ ಮಾಡುವ ಕೆಲಸವನ್ನೆಲ್ಲ ಮಾಡೋದಿಲ್ಲ. ಅದ್ರ ಜೊತೆಗೆ ಬೇರೆ ಬ್ಲಡ್ ಪ್ರೆಷರ್ ಮೆಡಿಸಿನ್ ಆಗಲಿ, ಅವರದ್ದು ಈ ಫುಡ್ಡು ಡೈಜೆಷನ್ ಇದ್ದ ಫುಡ್ ಮೆಡಿಸಿನ್ ಆಗಲಿ, ಮತ್ತು ಥೈರಾಯ್ಡ್ ಮೆಡಿಸಿನ್ ಆಗಲಿ, ಅಥವಾ ಅವರಿಗೆ ಇದು ಫಾಸ್ಫೇಟ್ ಇದು ಮೆಡಿಸಿನ್ ಆಗಲಿ, ಈ ಥರ ಬೇರೆ ಬೇರೆ ಮೆಡಿಸಿನ್ಗಳಿವೆ. ಅದರ ಜೊತೆಗೆ ಅವರಿಗೆ ಈ ಬ್ಲಡ್ ಕಮ್ಮಿ ಆಗುತ್ತೆ. ಈ ಬ್ಲಡ್ ನಾವು ಡಯಾಲಿಸ್ ಮಾಡಬೇಕಾದ್ರೆ ಸ್ವಲ್ಪ ಬ್ಲಡ್ ಲಾಸ್ ಆಗುತ್ತೆ. ಅವರ ಕಿಡ್ನಿ ಹೊಸ ಬ್ಲಡ್ಡನ್ನು ಉತ್ಪತ್ತಿ ಮಾಡೋದಿಲ್ಲ, ಆದ್ದರಿಂದ ಬ್ಲಡ್ ಲಾಸ್ ಆಗುತ್ತೆ ಅವರಿಗೆ. ಈ ಬ್ಲಡ್ ಲಾಸ್ ಆಗೋದ್ರಿಂದ ಅವರಿಗೆ ಆ ಬ್ಲಡ್ಡಿಗೆ ಒಂದು ಇಂಜೆಕ್ಷನ್ ತಗೊಳ್ಬೇಕು. ಒಂದು ಇಂಜೆಕ್ಷನ್ಗೆ 350 ರೂಪಾಯಿ ತನಕ ಇರುತ್ತೆ. ವಾರಕ್ಕೊಂದು ಅದು ಇಂಜೆಕ್ಷನ್ ತೊಗೊಳ್ಬೇಕು. ಮತ್ತು ಅಯನ್ ಇಂಜೆಕ್ಷನ್ ತೊಗೊಳ್ಬೇಕು, ಅಯನ್ ಇಂಜೆಕ್ಷನ್ ತೊಗೊಳ್ಬೇಕಾಗುತ್ತೆ. ಹೀಗೆ ಅವರಿಗೆ ಒಂದು ಡಯಾಲಿಸಿಸ್ಗೆ ಅವರಿಗೆ 1,000 ರೂಪಾಯಿ ಖರ್ಚಿದೆ. ಅದರ ಮೇಲೆ ಇಂಜೆಕ್ಷನ್ ವಾರಕ್ಕೊಂದು 350 ರೂಪಾಯಿ, ಅದರ ಮೇಲೆ ಒಂದು ಆಯನ್ 150 ರೂಪಾಯಿ. ಹಾಗೆ 2 ಡಯಾಲಿಸಿಸ್ಗೆ 2,000 ರೂಪಾಯಿ, ಮತ್ತು ಇಂಜೆಕ್ಷನ್ಗಳು 500 ರೂಪಾಯಿ, 2,500 ರೂಪಾಯಿ. ಮತ್ತು ಅವರಿಗೆ ಮೆಡಿಸಿನ್ ಖರ್ಚುಗಳು, ಮತ್ತು ಬ್ಲಡ್ ಟೆಸ್ಟ್ ಮಾಡುವಂಥದ್ದು, ಮತ್ತು ಡಾಕ್ಟರ್ ಕಿಡ್ನಿ ಸ್ಪೆಷಲಿಸ್ಟ್ ಡಾಕ್ಟರ್ ನೋಡುವಂಥದ್ದು ಅವರ ಚಾರ್ಜ್, ಮತ್ತು ಹೋಗೋ ಬರೋ ಚಾರ್ಜ್. ಅಂತೆಲ್ಲ ಅವರಿಗೊಂದು
12,000 ರೂಪಾಯಿ ತನಕ ತಿಂಗಳಿಗೆ ಖರ್ಚು ಬರುತ್ತೆ. ಅದು ಒಂದು ತಿಂಗಳಂತಲ್ಲ, ಅದು ಜೀವನ ಪರ್ಯಂತ. ಅದು ಅವರಿಗೆ ಹೊಸ ಕಿಡ್ನಿ ಹಾಕಬೇಕಂತ 7 ಲಕ್ಷ ರೂಪಾಯಿ ವೆಚ್ಚ ತಗಲುವ ವೈದ್ಯರ ವೆಚ್ಚಕ್ಕೆ ತಾಯಿ ಮೇರಿ ಆಂಟೋನಿಯವರು ಪ್ರಾಯದ ಯುವಕನನ್ನು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಹೃದಯವಂತ ದಾನಿಗಳು ಅವರ ಮಗನ ಬ್ಯಾಂಕ್ ಖಾತೆಗೆ ಹಣ ನೀಡುವಂತೆ ವಿನಂತಿಸಿದ್ದಾರೆ. ಯೂನಿಯನ್ ಬ್ಯಾಂಕ್ ಖಾತೆ ಸಂಖ್ಯೆ 5201031993 IFSC ಕೋಡ್ UBIN 09017784. ಗೂಗಲ್ ಪೇ ನಂಬರ್ 9353895927ಗೆ ನೀಡಬಹುದು.